ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 11:30 ಹತ್ತತ್ರ ಆಗಿದೆ. ನೋಡಿಲ್ಲ ಟೈಮ್ ಎಷ್ಟು ಅಂತ ಎಕ್ಸಾಕ್ಟಾಗಿ. ಇವಾಗ ನಾನು ಮಮ್ಮಿ ಬ್ಯಾಂಕ್ ಹತ್ರ ಹೋಗ್ತಿದ್ದೀವಿ. ಯಾಕಂದರೆ ಯಾಕೋ ಸುಮ್ಮನೆ ದುಡ್ಡು ಕಟ್ಟಾಗ್ತಿದೆ. 200 ಗಟ್ಟಲೆ ಅಮೌಂಟ್ ಕಟ್ಟಾಗ್ತಿದೆ. ಅದೇನಕ್ಕಂತ ಗೊತ್ತಾಗ್ತಿಲ್ಲ. ಹೋದ್ಸಲಿ ಹೋಗಿದ್ರು ಪಾಸ್ಬುಕ್ ಎಂಟ್ರಿ ಮಾಡಿಸೋಣ ಅಂತ, ಅದು ವಾಚ್ಮೆನ್ ಅವ್ರು ಇರಲಿಲ್ಲ. ಯಾಕೋ ಇವಾಗ ಎಲ್ಲೂ ಕೂಡ ಎಂಟ್ರಿ ಮಾಡ್ತಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಬನ್ನಿ, ಅವಾಗ ಎಂಟ್ರಿ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ಇವಾಗ ಬ್ಯಾಂಕಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎಂಟ್ರಿ ಮಾಡಿಸಿ ಏನಕ್ಕೆ ಅಮೌಂಟ್ ಕಟ್ಟಾಗ್ತಿದೆ ಅಂತ ತಿಳ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಅಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾದರೆ ತೊಗೊತೀನಿ. ಆಗ ಹೋಗಿ ಬರ್ತೀವಿ, ಆಮೇಲೆ ಸಿಗ್ತೀನಿ. ಗಾಯ್ಸ್, ಟೈಮ್ ಬಂದು 11:30 ಲೇಟಾಗಿ ಹೋಗ್ಬಿಟ್ರೆ ಬ್ಯಾಂಕ್ ಅವರು ಊಟಕ್ಕೆ ಹೋಗ್ಬಿಡ್ತಾರೆ. ನೀನು 1 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಹೋಗಿ ಅದೇನು ಕೆಲಸ ಮುಗಿಸ್ಕೊಂಡು ಬರೋಣ ಅಂತಂದರೆ ಮಮ್ಮಿ ಮೊಬೈಲ್ ಇವಾಗಲೇ ಆನ್ ಆಗ್ತಿಲ್ಲ ನೋಡಿ. ಚಾರ್ಜ್ ಹಾಕಿದ್ದೀನಿ, ಮೋಸ್ಟ್ಲಿ ಚಾರ್ಜೇನು ಇಲ್ಲ ಅಂತ ಅನ್ನಿಸುತ್ತೆ ಅನ್ನೋಕ್ಕೆ. ಚಾರ್ಜ್ ಹಾಕಿದ್ರು ಆನ್ ಆಗ್ತಿಲ್ಲ, ಇದು ಸ್ವಿಚ್ ಆಫ್ ಆಗಿದೆ ಅನಿಸುತ್ತೆ. ಸ್ವಿಚ್ ಆನ್ ಮಾಡಿದ್ರು ಕೂಡ ಆನ್ ಆಗ್ತಿಲ್ಲ. ಇದು ಯಾಕಂತ ಗೊತ್ತಾಗ್ತಿಲ್ಲ. ಲೇಟ್ ಆಗಿದೆ ಹೇಳ್ಬೇಕಂದ್ರೆ. ಆಲ್ರೆಡಿ ಊಟಕ್ಕೆ ಹೋಗ್ಬಿಟ್ರೆ ವೇಟ್ ಮಾಡಬೇಕಾಗುತ್ತೆ ಜಾಸ್ತಿ ಹೊತ್ತು. ಆನ್ ಆಯಿತು ಸದ್ಯ. ಮಮ್ಮಿ ಆನ್ ಆಯಿತು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಗಾಯ್ಸ್, ಬ್ಯಾಂಕಿಗೆ ಹೋಗಿ ಬಂದ್ವಿ ಜಸ್ಟ್ ಇವಾಗ. ಮಮ್ಮಿ ಇಲ್ಲ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದರು. ಬ್ಯಾಂಕಲ್ಲಿ ಅದೇ ಮುಂಚೆ ಹೇಳಿದ್ನಲ್ಲ ಏನಕ್ಕೆ ಹೋಗಿದ್ದು ಅಂತ. ಮಮ್ಮಿ ಅಕೌಂಟಲ್ಲಿ ಅಷ್ಟೊಂದು ಅಮೌಂಟ್ ಕಟ್ಟಾಗ್ತಿತ್ತು. ಏನಕ್ಕೆ ಈ ಥರ ಕಟ್ಟಾಗ್ತಿದೆ ಸುಮ್ಮನೆ ಅಂತ ತಿಳ್ಕೊಂಬರೋಣ ಅಂತ ಹೋಗಿದ್ವಿ. ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ವಿ. ಅದ್ರಲ್ಲಿ ಗೊತ್ತಾಯಿತು ಅದು ಬ್ಯಾಂಕ್ನವರೇ ಕಟ್ ಮಾಡಿದ್ದಾರೆ ಅಂತ ಅಮೌಂಟ್ ಅಷ್ಟು. ಯಾಕೆ ಅಂತ ಕೇಳಿದ್ದಕ್ಕೆ ಅದು ಬೇರೆ ಬೇರೆ ATMಲ್ಲಿ ನಮ್ಮದು ಅಮೌಂಟ್ ಬಿಡಿಸ್ಕೊತೀವಲ್ವ, ಅದ್ರದ್ದು ಚಾರ್ಜ್ ಅಂತ ಇಷ್ಟಿಷ್ಟು ಅಂತ ಹಿಡಿದ್ಬಿಟ್ಟು ಟೋಟಲಾಗಿ 200 ಆ್ಯಂಡ್ ಸಮಥಿಂಗ್ ಆಗಿದೆ. ಅಷ್ಟು ನಾವು ಅಷ್ಟು ಅಮೌಂಟ್ ಕಟ್ ಮಾಡಿದ್ದೀವಿ. ಅದು ಬ್ಯಾಂಕ್ ಅವರೇ ಕಟ್ ಮಾಡಿರೋದು, ಬೇರೆ ಎಲ್ಲಿಂದನೂ ಅಮೌಂಟ್ ಇದಾಗಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ನವರೇ. ಇಷ್ಟೇ ಗಾಯ್ಸ್, ಇದನ್ನು ತಿಳ್ಕೊಂಬರೋಣ ಅಂತ ಹೋಗಿದ್ವಿ. ಮತ್ತು ನಾಳೆ ಮಮ್ಮಿ ಊರಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ, ನಮ್ಮ ಅಮ್ಮನೂರಿಗೆ. ಅಲ್ಲಿ ಹೋಗ್ಬೇಕಾದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೇ ವ್ಲಾಗೇ ಕಂಟಿನ್ಯೂ ಮಾಡ್ತೀನಿ, ಇದನ್ನು ಎಂಡ್ ಮಾಡೋಕ್ಕೆ ಹೋಗಲ್ಲ. ಗಾಯ್ಸ್, ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆವಾಗಿನ ಮಳೆ ಬಂದಿತ್ತು, ವೆದರ್ ಒಂಥರ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತ. ನಾನು ನಿಮ್ಮ ಹತ್ರ ಆವಾಗಲೇ ಹೇಳಿದ್ನಲ್ವ ನಾಳೆ ಊರಿಗೆ ಹೋಗಬೇಕು ಅಂತ. ಅದಕ್ಕೇ ಹಿಂದಿನ ದಿನವೇ ಹೇರ್ ವಾಶ್ ಮಾಡಿಕೊಂಡೆ. ಯಾಕಂದರೆ ನಾಳೆನೇ ಶುಕ್ರವಾರ, ದೇವಸ್ಥಾನಕ್ಕೆ ಹೋಗಬೇಕು, ಆರತಿ ಮಾಡಿ ಮತ್ತು ಊರಿಗೆ ಹೋಗಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ಬೇಗ ರೆಡಿ ಆಗಬೇಕು. ಅದು ಹರಿಬಿರಿಲಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳಕ್ಕಾಗಲ್ಲ ಅಂತ ಹಿಂದಿನ ದಿನವೇ ಹೇರ್ ವಾಶ್ ಮಾಡಿಕೊಂಡೆ. ಬೆಳಗ್ಗೆ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿ ಬೇಗನೆ ಊರಿಗೆ ಹೋಗ್ಬೋದು ಅಂತ. ನಮ್ಮೂರಿಂದ ನಮ್ಮ ಮಾಮನೂರಿಗೆ ಏನಿಲ್ಲ ಅಂದ್ರೂ ಒಂದು 7 to 8 ಅವರ್ಸ್ ಜರ್ನಿ ಇದೆ. ಅದಕ್ಕೆ ಆದಷ್ಟು ಬೆಳಗ್ಗಿದ್ದಂಕಲೇ ಬೇಗ ರೆಡಿಯಾಗಿ ಊರಿಗೆ ಹೋಗ್ತಿದ್ದೀವಿ. ಹಾಯ್ ಗಾಯ್ಸ್, ಮಾತಾಡೋಕ್ಕಾಗಲ್ಲ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕೆಮ್ಮೆ ಬಂದುಬಿಡುತ್ತೆ. ಇವಾಗ ಟೈಮ್ ಬಂದು 5:50 ಬೆಳಗಿನ ಜಾವ. ಯಾಕಿಷ್ಟು ಬೇಗ ಎದ್ದಿರೋದು ಅಂದರೆ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ನೆನ್ನೆ ಹೇಳಿದ್ನಲ್ಲ, ಇವತ್ತು ಬೇಗ ಎದ್ದಿರೋದು. ಇವತ್ತು ಶುಕ್ರವಾರ, ಇನ್ನೊಂದು ಇವತ್ತು ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿ ನಾವು ಊರಿಗೆ ಹೋಗಬೇಕು. ಇಲ್ಲಿಂದ ನಮ್ಮ ಅಮ್ಮನೂರಿಗೆ ಹೋಗಬೇಕು ಅಂದರೆ ಏನಿಲ್ಲ ಅಂದರೂ ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ. ಅದು ತುಂಬ ಲಾಂಗ್ ಜರ್ನಿ. ಅದಕ್ಕೆ ಇವತ್ತು ಬೇಗ ಎದ್ದು ಬೇಗ ಆರತಿ ಮಾಡಿ ಹೋಗಬೇಕು. ಎಷ್ಟೊತ್ತಾಗೋದೋ ಗೊತ್ತಿಲ್ಲ ರೀಚ್ ಆಗೋಕ್ಕೆ. ನೋಡೋಣ, ಐ ಥಿಂಕ್ 2 o'clock ಹತ್ತತ್ರ ಆಗ್ಬೋದು. ಇವಾಗ ರೆಡಿ ಆಗಿದ್ದೀನಿ. ಮಮ್ಮಿ ಸ್ನಾನಕ್ಕೆ ಹೋಗಿದ್ದಾರೆ. ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡಿ. ಬಟ್ಟೆ ಪ್ಯಾಕ್ ಆಗಿದೆ, ನಾನು ರೆಡಿ ಆಗಿದ್ದೀನಿ. ನಿಮ್ಮ ಮಮ್ಮಿ ರೆಡಿ ಆದರೆ ಬೇಗ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿಕೊಂಡು ಬಸ್ ಹತ್ಕೊಂಡು ಹೋಗ್ಬೇಕು. ನಂದು ಔಟ್ಫಿಟ್ ತೋರಿಸ್ತೀನಿ ರೀ.
ರಾತ್ರಿ ಇರ್ತೇವೆ ಏನಂದರೆ ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡ ಅದಕ್ಕೆ ಅಂತಿದೆ ತಲೆ ನೋವು ಜೊತೆಗೆ ಯಾಕೋ 2-3 ಸತಿ ಸೀನ್ ಬಂತು. ಒಂಥರ ಗಂಟ್ಲೆಲ್ಲ ಏನೋ ಒಂಥರ ಕಿಚ್ಚು ಮೋಸ್ಟ್ಲಿ ಒಂಥರ ನೆಗಡೆ ಆದಂಗೆ ಏನೋ ಒಂಥರ ತಲೆ ಅಂತೈತೆ ನೆಗಡೆ. ಹೇಗಿದೆ ನನ್ನ ಔಟ್ಫಿಟ್ ಕಮೆಂಟ್ ಮಾಡಿ. ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ಕೊಂಡು ಬಂದ್ವಿ. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ತುಂಬ ದೂರ, ಅದಕ್ಕೆ ಅದು ಬ್ಯಾಗ್ ಇಟ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಭಾರ ಇದೆ ಬ್ಯಾಗ್. ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೇಳಬೇಕು ಅಂದರೆ ಈ ವ್ಲಾಗು ಹೋದ ಶುಕ್ರವಾರದ್ದು, ಅಂದರೆ ಜುಲೈ 26ನೇ ತಾರೀಕಿಂದು. ಇವಾಗ ಆಗಸ್ಟ್ 3ನೇ ತಾರೀಕು ಎಡಿಟ್ ಮಾಡ್ತಾ ಇದ್ದೀನಿ. ಅಷ್ಟು ಹುಷಾರಿರಲಿಲ್ಲ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಕೂಡ ಇರಲಿಲ್ಲ. ಇವಾಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದೀನಿ. ಅದಕ್ಕೆ ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೇಲೇನೂ ತಿಂಡಿ ಮಾಡಿರಲಿಲ್ಲ. ಬೆಳಗ್ಗೆ ಹೊತ್ತು ಏನು ತಿಂಡಿ ತಿನ್ನೋಕ್ಕೂ ಆಗಲ್ಲಲ್ವ. ಅದಕ್ಕೆ ತುಮಕೂರಲ್ಲಿ ಮಮ್ಮಿ ಪಲಾವ್ ಕೊಡಿಸಿದ್ರು, ಪಲಾವ್ ತಿಂದೆ. ಮಮ್ಮಿ ದೋಸೆ ತಿಂದರು. ಮನೆಗೆ ಬಂದ್ವಿ. ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ತಲೆ ಸ್ನಾನ ಮಾಡಿದ್ಕೇನೋ ತುಂಬ ಚಳಿ, ಕೆಮ್ಮು ಜಾಸ್ತಿ ಆಗಿಬಿಡ್ತು. ಸೌಂದರ್ಯಗೆ ಹುಷಾರಿಲ್ಲ, ಅವಳು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಜಾಸ್ತಿ ಕೆಮ್ಮಾಗ್ಬಿಟ್ಟಿದೆ ಅವಳಿಗೆ. ಫುಲ್ಲು ಬೆಡ್ ರೆಸ್ಟ್ ತಗೊಂಡಿದ್ದಾಳೆ. ಇವಾಗ ಸುಮಾರು 2 ಗಂಟೆಯಿಂದನೂ ಕವ ಕೆಮ್ತಾನೆ ಇದ್ದಿಲ್ಲ. ಕೆಮ್ಮಿ ಇಷ್ಟೊತ್ತು ಕೂತ್ಕೊಂಡಿದ್ಲು, ಒಂದೇ ಸಮಯ ಕೆಮ್ತಾ ಇದ್ಲು. ಈಗ ಮಲ್ಕೊಂಡಿದ್ದಾಳೆ. ಯಾಕೋ ಬ್ರೀದ ಜಾಸ್ತಿ ಆದಂಗೆ ಗಾಳಿಗೆ ಬಂದ್ಲು. ಅದಕ್ಕೆ ಏನೋ ಮೊದಲೇ ಕೆಮ್ಮಿತ್ತು, ಅದಕ್ಕೂ ಏನು ಕಥೆಯೋ ಗೊತ್ತಿಲ್ಲ. ಕೆಮ್ಮು ಸ್ವಲ್ಪ ಜೋರಾದಂಗಿದೆ, ಸುಮ್ಮನೆ ಮಲ್ಕೊಂಡಿದ್ದಾಳೆ. ಜ್ವರ ಏನಿಲ್ಲ, ಕೆಮ್ಮು, ಹುಸಿ ಕೆಮ್ಮು, ಕೆಮ್ಮಿ ಇದೆಲ್ಲ ಪೇಯ್ನು, ಇದೆಲ್ಲ ಉರಿ ಬರುತ್ತೆ, ಇದೆಲ್ಲ ಉರಿ ಬರುತ್ತೆ. ಕೆಮ್ಮಿ ಫಸ್ಟ್ ಕೆಮ್ಮು ಕಂಟ್ರೋಲ್ ಆಗಬೇಕು. ನನಗೆ ತುಂಬ ಹುಷಾರಿಲ್ದಂಗೆ ಆಗಿಬಿಡ್ತು. ಯಾಕೋ ತುಂಬ ಚಳಿ, ತುಂಬ ಕೆಮ್ಮು. ಎಷ್ಟು ಕೆಮ್ಮು ಅಂದರೆ ಕೆಮ್ಮಿ ಗಂಟ್ಲೆಲ್ಲ ನೋವು ಬಂದುಬಿಡ್ತು. ಅದಕ್ಕೆ ವ್ಲಾಗು ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.